ಈ ಜಾತಿ ಗಣತಿಯ ವರದಿ ಕಾಂಗ್ರೆಸ್ ನಾಯಕರುಗಳಿಗೆ ಮಾತ್ರ ಅಲ್ಲ, ಆರ್ ಅಶೋಕ್ ಬಿಜೆಪಿಯ ಲೀಡರ್ ಅವ್ರಿಗೂ ಕೂಡ ಕಂಟಕ ಶುರುವಾಗ್ತಾ ಇದೆ. ಆರ್ ಅಶೋಕ್ ವಿರುದ್ಧ ಬಿಜೆಪಿ ಒಕ್ಕಲಿಗ ಶಾಸಕರು ಕಿಡಿಕಾರ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡುವಲ್ಲಿ ನೀವು ಫೇಲ್ ಆಗಿದ್ದೀರಾ. ಒಕ್ಕಲಿಗರ ಸಿಟ್ಟನ್ನ ಎನ್ಕ್ಯಾಶ್ ಮಾಡ್ಕೋಬೋದಿತ್ತು, ಬಟ್ ನೀವು ಫೇಲ್ ಆಗಿದ್ದೀರಾ. ಇದರಲ್ಲಿ ಈ ಹೋರಾಟದಲ್ಲಿ ಆರ್ ಅಶೋಕ್ ಮುಂಚೂಣಿಯಲ್ಲಿ ಇರಬೇಕಿತ್ತು. ಹಳೆ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಲಾಭ ಆಗ್ತಾ ಇತ್ತು, ಬಟ್ ನೀವೇನ್ ಮಾಡ್ತಾ ಇದ್ದೀರಿ? ಅಟ್ಲೀಸ್ಟ್ ಬಿಜೆಪಿ ಒಕ್ಕಲಿಗ ಶಾಸಕರ ಮುಖಂಡರ ಒಂದು ಸಭೆನಾದ್ರೂ ಕರೆದ್ರಾ? ನೋ. ಏನ್ ಮಾಡ್ತಾ ಇದ್ದೀರಾ ನೀವು? ವಿರೋಧ ಪಕ್ಷದ ನಾಯಕ ನೀವು ಅಂತ ಬಿಜೆಪಿ ಅನ್ನೋದಕ್ಕಿಂತ ಆ ಪಕ್ಷದ ಒಕ್ಕಲಿಗ ಸಮುದಾಯದ ಕಾರ್ಯಕರ್ತರು, ಲೀಡರ್ಸ್ಗಳೆಲ್ಲರೂ ಕೂಡ ಗರಂ ಆಗಿದ್ದಾರೆ ಅಶೋಕ್ ಅವ್ರ ಮೇಲೆ. ಅಟ್ಲೀಸ್ಟ್ ಶಾಸಕರು ಮುಖಂಡರ ಸಭೆ ಕರಿಬೇಕಿತ್ತು. ಕರೆದ್ರ ನೀವು? ಆರ್ ಅಶೋಕ್ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಹೆಸರಿಗಷ್ಟೇ ಸಮುದಾಯ ಅಂತ ಬಿಂಬಿಸ್ಕೊಬಿಟ್ರೆ ಸಾಕಾ? ಹೆಂಗಾಗುತ್ತದು? ಸಮುದಾಯದ ಹೆಸರು ಹೇಳ್ಕೊಂಡು ಅಧಿಕಾರ ಅನುಭವಿಸಿದ್ರೆ ಸಾಕಾಗ್ಬಿಡುತ್ತಾ? ಆರ್ ಅಶೋಕ್ ವಿರುದ್ಧ ಬಿಜೆಪಿ ನಾಯಕರು ಫುಲ್ ಗರಂ ಆಗಿದ್ದಾರೆ. ಬಿಜೆಪಿಯಲ್ಲಿ ಒಕ್ಕಲಿಗ ಸಮುದಾಯದ ನಾಯಕ ಆರ್ ಅಶೋಕ್ ಒಬ್ಬರೇ ಅಲ್ಲ, ಬಟ್ ಆರ್ ಅಶೋಕ್ ಯಾವ ಸ್ಥಾನದಲ್ಲಿದ್ದಾರೆ? ಬಿಜೆಪಿಯ ಈಗ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅವರು. ಸೊ ಅವ್ರು ಮುಂದಾಳತ್ವವನ್ನು ವಹಿಸ್ಕೊಳ್ಬೇಕಿತ್ತು, ಬಟ್ ಅವ್ರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಹಂಗ್ ನೋಡೋದಾದ್ರೆ ಕಾಂಗ್ರೆಸ್ಸೇ ಪರವಾಗಿಲ್ಲ. ಕಾಂಗ್ರೆಸ್ನಲ್ಲಿ ಪ್ರಬಲ ಸಮುದಾಯದ ಲೀಡರ್ಸ್ಗಳು ಅನಿಸ್ಕೊಂಡವರು ಅವರದೇ ಪಕ್ಷದ ಜಾತಿ ಜನಗಣತಿಯ ಸಮೀಕ್ಷೆಯನ್ನು ಹೊರಗೆ ತಂದ್ರೂ ಕೂಡ ಒಪ್ಕೊಳ್ಳಿಲ್ಲ ಅವರು. ಬಟ್ ಇದು ವಿರೋಧ ಪಕ್ಷದವರು ಇಂಥದ್ನೆಲ್ಲ ಸಿಕ್ಕರೆ ಬಿಡ್ಲೇಬಾರ್ದು, ತಿಂದು ತೇಗು ಬಿಡ್ತಾರೆ. ಬಟ್ ಇಲ್ಲಿ ಯಾಕೆ ಅಶೋಕ್ ಅವ್ರು ಸುಮ್ಮನಾದ್ರು? ಅಶೋಕ್ ಅವ್ರು ಒಬ್ಬರೇ ಅಲ್ಲ, ಬಿಜೆಪಿಯಲ್ಲಿ ಹಂಗೆ ನೋಡೋದಿದ್ರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರು ಯಾವ ಸಮುದಾಯದವರು? ಲಿಂಗಾಯತ ಸಮುದಾಯದವರು. ಅವರು ಸುಮ್ಮನಾಗಿದ್ದಾರೆ. ಹಾಗಾಗಿ ಆ ಬಿಜೆಪಿಯಲ್ಲಿ ಕೆಲ ಕಾರ್ಯಕರ್ತರು, ನಾಯಕರುಗಳು ಫುಲ್ ಗರಂ ಆಗ್ಬಿಟ್ಟಿದ್ದಾರಂತೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಕವನ ಕೊಡ್ತಾರೆ. ಗುಡ್ ಮಾರ್ನಿಂಗ್ ಕವನ. ವಿರೋಧ ಪಕ್ಷದವು ಇಂತಹ ಒಂದು ಅಸ್ತ್ರ ಏನಾದ್ರು ಸಿಕ್ಕಿದ್ರೆ ನೀರು ಕುಡಿದು ಬಿಡ್ತಾರೆ ಅಥವಾ ತಿಂದು ತೇಗು ಬಿಡ್ತಾರೆ. ಬಟ್ ಇಲ್ಲಿ ಯಾಕೆ ಬಿಜೆಪಿ ಅದರಲ್ಲೂ ಪ್ರಮುಖವಾಗಿ ಅಶೋಕ್ ಅವರು, ವಿಜೇಂದ್ರ ಅವರು ಇಷ್ಟೊಂದು ಸಾಫ್ಟ್ ಕಾರ್ನರ್ ಏನಾದರೂ ತೋರಿಸ್ತಾ ಇದ್ದಾರಾ? ಹೌದು ಅನ್ನೋದಾದ್ರೆ ರೀಸನ್ ಏನು ಕವನ? ವಿದ್ಯಾ, ರಾಜ್ಯ ರಾಜಕಾರಣದಲ್ಲಿ ಇದೀಗ ಜಾತಿ ಗಣತಿ ಜಟಾಪಟಿ ನಡೀತಾ ಇದೆ. ಈ ಒಂದು ವಿಚಾರ, ಜಾತಿ ಗಣತಿ ವಿಚಾರವನ್ನ ಬಿಜೆಪಿ ಅಸ್ತ್ರವನ್ನಾಗಿ ಇಟ್ಕೊಳ್ಳುತ್ತೆ, ಅದೇ ರೀತಿಯಾಗಿ ಹೋರಾಟಗಳನ್ನ ಮಾಡುತ್ತೆ, ಸಮುದಾಯಗಳನ್ನ ಸೆಳೆಯುವಂತಹ ಕೆಲಸವನ್ನ ಮಾಡುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಇದೀಗ ಬಿಜೆಪಿಯಲ್ಲಿ ನಿರ್ಣಾಯಕ ಮತಗಳಾಗಿರುವಂಥದ್ದೇ ಲಿಂಗಾಯತ ಹಾಗೂ ಒಕ್ಕಲಿಗ ಮತಗಳು. ಸೊ ಹೀಗಾಗಿ ಎರಡೂ ಸಮುದಾಯಗಳೇ ಈಗಾಗಲೇ ಜಾತಿ ಗಣತಿ ವಿರೋಧವಾಗಿ ನಿಂತಿದ್ದಾರೆ. ಈ ಎರಡೂ ಸಮುದಾಯಗಳ ಓಲೈಕೆಗೂ ಕೂಡ ಬಿಜೆಪಿ ಮುಂದಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ತಮ್ಮ ಪಾಡಿಗೆ ತಾವು ಏನು ಜನಾಕ್ರೋಶ ಹೋರಾಟವನ್ನ ಕಾಂಗ್ರೆಸ್ ವಿರುದ್ಧ ಏನ್ ಮಾಡ್ತಾ ಇದ್ದಾರೋ ಅದರಲ್ಲೇ ಮಾತ್ರ ತೊಡಗಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಈಗಾಗಲೇ ಒಕ್ಕಲಿಗ ಸಮುದಾಯವನ್ನ ನಾವು ನೋಡೋದಾದ್ರೆ DKಶಿ ಆಗಿರ್ಬೋದು, ಅದೇ ರೀತಿಯಾಗಿ ಒಕ್ಕಲಿಗ ಸಮುದಾಯದವರು ಸಾಕಷ್ಟು ಸಭೆಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ವಿಪಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ಆರ್ ಅಶೋಕ್ ಅವರು ಒಕ್ಕಲಿಗ ಸಮುದಾಯವನ್ನ ಸೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ, ಒಕ್ಕಲಿಗ ಸಮುದಾಯದ ಪರ ನಿಲ್ತಾ ಇಲ್ಲ. ಬರೀ ಹೇಳಿಕೆ ಅಂದ್ರೆ ಮಾಧ್ಯಮಗಳಲ್ಲಿ ಹೇಳಿಕೆಗೆ ಮಾತ್ರ ಸೀಮಿತವಾಗ್ತಾ ಇದೆ. ಎಲ್ಲೂ ಕೂಡ ಮುಖಂಡರನ್ನ ಸಭೆಗೆ ಕರೀಲಿಲ್ಲ, ಶಾಸಕರ ಜೊತೆ ಕೂಡಿ ಮಾತಾಡಲಿಲ್ಲ ಅನ್ನುವಂಥದ್ದು ಇದೀಗ ಅಸಮಾಧಾನಕ್ಕೆ ಈಡು ಮಾಡಿಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಅಶೋಕ್ ಅವರ ವಿರುದ್ಧ ಶಾಸಕರು, ಅದೇ ರೀತಿಯಾದಂತಹ ಕಾರ್ಯಕರ್ತರು, ಒಕ್ಕಲಿಗ ಮುಖಂಡರು ಎಲ್ಲರೂ ಕೂಡ ಮುನ್ಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ವಿಜೇಂದ್ರ ಅವರು ಕೂಡ ಲಿಂಗಾಯತ ಮತದಾರನಾಗಿರ್ಬೋದು, ಲಿಂಗಾಯತ ಸಮುದಾಯವನ್ನು ಕೂಡ ಸೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಅದೇ ವೈ ರೀಸನ್ ಏನು? ವಿರೋಧ ಪಕ್ಷದವು ಬಕಪಕ್ಷಿಯಂತೆ ಕಾಯ್ತಾ ಇರಬೇಕು, ಇಂಥ ಅಸ್ತ್ರ ಏನಾದ್ರು ಸಿಗುತ್ತಾ ಅಂತ. ದೊಡ್ಡ ಪ್ರಮಾಣದ ಅಸ್ತ್ರ ಸಿಕ್ಕರೂ ಕೂಡ ಕೈ ಚೆಲ್ ಕೂತಿದ್ದಾರೆ. ರೀಸನ್ ಏನಿರ್ಬೋದು ಅಂತ? ಈಗಾಗಲೇ ಬಿಜೆಪಿಗೆ ವಿದ್ಯಾ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಮತಗಳು ಈಗಾಗಲೇ ಇದೆ. ಸೊ ಹೀಗಾಗಿ ಬಿಜೆಪಿಗೆ ಮುಂದಿನ ಟಾರ್ಗೆಟ್ ಹಿಂದುಳಿದ ವರ್ಗದವರ ಮತ ಬ್ಯಾಂಕ್ ಅನ್ನ ಕ್ರೋಢೀಕರಿಸುವುದು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಒಕ್ಕಲಿಗ ಲಿಂಗಾಯತ ಅನ್ಕೊಂಡು ಹೋದ್ರೆ ಹಿಂದುಳಿದ ವರ್ಗದವರನ್ನ ಎದುರಾಕೊಳ್ಬೇಕಾಗತ್ತೆ. 2028 ಚುನಾವಣೆಗೆ ಈಗಾಗಲೇ ವಿಜೇಂದ್ರ ಅವರು ಈ ಹಿಂದೆ ಹೇಳಿದ್ರು, ನಮಗೆ ಒಕ್ಕಲಿಗ ಹಾಗೂ ಲಿಂಗಾಯತ ಮತಗಳಿದೆ, ನಾವು ಇನ್ನು ಮುಂದೆ ಹಿಂದುಳಿದ ವರ್ಗದವರ ಮತದಾರರನ್ನ ಸೆಳೆಯುವಂತಹ ಕೆಲಸ ಮಾಡಬೇಕು ಅಂತ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಇವರನ್ನ ಸೆಳೆಯೋದಕ್ಕೆ ಹೋಗಿ ಹಿಂದುಳಿದ ವರ್ಗದವರನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬರಬಾರ್ದು ಅನ್ನುವಂಥದ್ದು ಇದೀಗ ವಿಜಯೇಂದ್ರ ಹಾಗೂ ಅಶೋಕ್ ಅವರು ಹೈಕಮಾಂಡ್ ತೀರ್ಮಾನ ಏನ್ ಮಾಡುತ್ತೆ, ನಮ್ಮ ತೀರ್ಮಾನ ಅಲ್ಲ, ಹೈಕಮಾಂಡ್ ತೀರ್ಮಾನ ಏನ್ ಮಾಡುತ್ತೋ ಅದಕ್ಕೆ ನಾವು ಬದ್ಧರಾಗಿರೋಣ ಅಂತ ಸಭೆಗಳನ್ನ ಮಾಡದೆ ಯಾವುದೇ ರೀತಿಯಾದಂತಹ ಮುಖಂಡರನ್ನು ಕೂಡ ಮಾತನಾಡಿಸ್ತೆ ಅವರ ಪಾಡಿಗೆ ಅವರು ಇರುವಂಥದ್ದು. ವಿದ್ಯಾ, ಓಕೆ, ಧನ್ಯವಾದ ಕವನ ಡೀಟೇಲ್ಸ್ಗೆ. ಹಂಗೆ ನೋಡ್ಕೊಂಡು ಹೋಗೋದಾದ್ರೆ ನೀವು ಅಹಿಂದ ಸಮುದಾಯವನ್ನು ಓಲೈಸ್ತೀವಿ ಅಂತ ಹೋದ್ರೆ ಪ್ರಬಲ ಸಮುದಾಯಗಳೇನು ಕೈ ಹಿಡ್ದಿದ್ದಾವೆ, ಬಿಟ್ಬಿಡ್ತಾವೆ ಕೈನ, ನಡು ನೀರಲ್ಲಿ ಕೈ ಬಿಡ್ತಾವೆ. ಅವಾಗ ಏನು ಮಾಡ್ತೀರಾ ನೀವುಗಳು? ಯಾರ ಹತ್ರ ಹೋಗ್ತೀರಾ ಓಟ್ ಕೇಳಕ್ಕೆ?